ಹಾಸನ ಜಿಲ್ಲಾ ಕಾಂಗ್ರೆಸ್ ಈಗಾಗಲೇ ಒಂಥರ ಮುಳುಗುವ ಹಡಗು ಎಂಬಂತೆ ಬಿಂಬಿಸಿಕೊಳ್ತಾ ಇದೆ. ಯಾಕೆ ಅಂತ ಅಂದ್ರೆ 7 ವಿಧಾನಸಭಾ ಕ್ಷೇತ್ರದಲ್ಲಿ ಅರಸೀಕೆರೆ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಶಾಸಕರನ್ನ ಹೊಂದಿದೆ. ಮತ್ತೊಂದು ಕಡೆ ಜಿಲ್ಲಾ ಸಂಸದರಿದ್ದಾರೆ ಕಾಂಗ್ರೆಸ್ನವರು. ಈ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿದ್ದರೂ ಕೂಡ ಜಿಲ್ಲೆಯ ಪ್ರಭಾವಿ ಪ್ರಮುಖ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ಸಿಗರು ಎನ್ನಿಸಿಕೊಂಡಿರ್ತಕ್ಕಂಥ ಮುಖಂಡರುಗಳಲ್ಲಿ ಆಂತರಿಕ ಭಿನ್ನಮತ ಸ್ಫೋಟವಾಗಿದೆ. ಯಾರ ಮೇಲೆ? ರಾಜ್ಯ ನಾಯಕರುಗಳ ಮೇಲೆ. ಭಾನುವಾರ ರಾತ್ರಿ ಚನ್ನರಾಯಪಟ್ಟಣದಲ್ಲೇ ಮಾಜಿ ಶಾಸಕರಾಗಿರ್ತಕ್ಕಂಥ ಪುಟ್ಟೇಗೌಡ ಅವರ ನಿವಾಸದಲ್ಲಿ ಅಸಮಾಧಾನಿತಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರುಗಳು, ನಾಯಕರು, ಬಹುತೇಕ ಡಿಫಿಡೆಂಟ್ ಕ್ಯಾಂಡಿಡೇಟ್ಗಳು ಬಹುತೇಕ ಅಲ್ಲಿದ್ರು. ಎಲ್ಲರೂ ಕೂಡ ಒಂದು ಸಭೆಯನ್ನು ನಡೆಸಿ ಸರ್ಕಾರ ಗ್ಯಾರಂಟಿ ಯೋಜನೆ ಹಾಗೂ ರಾಜ್ಯ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ, ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ವೇಳೆ ಹಿರಿಯ ಮುಖಂಡ ಎಚ್ ಕೆ ಮಹೇಶ್ ಮಾತನಾಡಿರೋದು ಸ್ವಲ್ಪ ಸಾಕಷ್ಟು ಹೈಲೈಟ್ ಆಗಿದೆ. ಅಲ್ರಿ, ಪರಿಸ್ಥಿತಿ ಹಿಂಗೆ ಆದ್ರೆ ಕತೆ ಏನು? ಜಿಲ್ಲೆಗೆ ಉಸ್ತುವಾರಿ ಸಚಿವರು ಅಂತ ಕೃಷ್ಣ ಬೈರೇಗೌಡರು ಕರ್ಕೊಂಡ್ ಬಂದಿದ್ದೀರಿ. ಪಾಪ ಅವರು ಮೊದಲನೇ ಸಭೆಯಲ್ಲೇ ಹೇಳ್ಬಿಟ್ಟಿದ್ದಾರೆ, ನಿಮ್ದೇನಾದ್ರು ಸಮಸ್ಯೆ ಇದ್ರೆ ವಿತ್ ಡಾಕ್ಯುಮೆಂಟ್ ತಗೊಬನ್ನಿ, ಕಾನೂನು ಪ್ರಕಾರ ಏನಾದ್ರು ಇದ್ರೆ ಪರಿಹರಿಸ್ತೀನಿ ಅಂತ. ನಮ್ಮ ಕಾರ್ಯಕರ್ತ ಯಾರು ಒಬ್ಬ ಕರ್ಕೊಂಡು ಹೋದ್ರೆ ಪೊಲೀಸರು ನಾವು ಫೋನ್ ಮಾಡಿ ಹೇಳಕ್ ಆಗದಿರೋ ಪರಿಸ್ಥಿತಿಲಿ ಇದ್ದೀವಿ. ಸಿದ್ದರಾಮಯ್ಯ ಅವರನ್ನ ನಾವು ಮಾತಾಡ್ಸಕ್ಕಾಗ್ತಾ ಇಲ್ಲ. ನೋಡೋಣ ಅಂತಾರೆ. ಮಂತ್ರಿಗಳನ್ನ ನೇರವಾಗಿ ಭೇಟಿ ಮಾಡಕ್ಕಾಗ್ತಾ ಇಲ್ಲ. ಸಂಸದರು ಕರ್ದ ಕ್ಷೇತ್ರಕ್ಕೆಲ್ಲ ಹೋಗ್ತಾರೆ, ಅವ್ರ ಪಾಡಿಗೆ ಅವ್ರು ಮೀಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಸ್ಥಳೀಯ ನಾಯಕರು ಯಾರನ್ನು ಕರಿತಾ ಇಲ್ಲ. ಹಿಂಗಾದ್ರೆ ನಮ್ ಕತೆ ಏನು? ನಾವೆಲ್ಲರೂ ಕೂಡ ಹೋಗಿ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡದೋದ್ರೆ ನಮ್ಮ ಸ್ಥಿತಿ ಹಿಂಗೆ ಆಗುತ್ತೆ. ಅದ್ಯಾವುದೋ ಗ್ಯಾರಂಟಿ ಯೋಜನೆ ಅಂತ ಕೊಡ್ಕೊಂಡಿದ್ದಾರೆ. ಅದನ್ನ ಕಾಂಗ್ರೆಸ್ ಅವರು ಗ್ಯಾರಂಟಿ ಯೋಜನೆ ತಗೊಳ್ತಾವ್ರೆ, ಬಿಜೆಪಿ ಅವರು ತಗೊಳ್ತಾವ್ರೆ, JDS ಅವರು ತಗೊಳ್ತಿದಾರೆ. ಒಂದ್ ಕಡೆ ಮಹಿಳೆಯರು ನಿಂತ್ಕೊಂಡು ಯಾರು ಕೇಳಿದ್ರು ನಿಮ್ ದುಡ್ಡನ್ನ, ಯಾರು ಕೇಳಿದ್ರು ನಿಮ್ಮ ಬಿಟ್ಟಿ ಭಾಗ್ಯನ ಅಂತ ಇದಾರೆ. ಅದೆಲ್ಲೋ ರೇವಣ್ಣ ಹೇಳ್ತಾ ಇದ್ರು, 7 ಕೇಳ್ನು ಹೆಂಗ್ ಗೆದ್ದು ಬಿಡ್ತಾರೆ ಅಂತ ಕೇಳ್ತಿದ್ರಲ್ಲ. ರೇವಣ್ಣ ಹೇಳದ್ ಸರಿ. 7 ಕೇಳ್ನು ಹೆಂಗ್ ಗೆಲ್ಲಕ್ ಸಾಧ್ಯ? ನಾವು ನಮಗ್ ಶಕ್ತಿ ತುಂಬಬೇಕು ರಾಜ್ಯ ಮಟ್ಟದ ನಾಯಕರು ಅಂತ ಹೇಳಿ ಗ್ಯಾರಂಟಿ ಯೋಜನೆಯೂ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸುತ್ತಾ, ಕಾಂಗ್ರೆಸ್ ನಾಯಕರ ಬಗ್ಗೆಯೂ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ಎಲ್ಲ ನಾಯಕರುಗಳು ತಮ್ಮ ಮನಸ್ಸಿನ ನೋವು, ಅಸಮಾಧಾನ ಎಲ್ಲವನ್ನ ತೋಡಿಕೊಂಡಿದ್ದಾರೆ. ಒಬ್ಬರು ಅಸಮಾಧಾನವನ್ನ ತೋಡಿಕೊಡಬೇಕಾದ್ರೆ ಮತ್ತೊಬ್ಬರು ಹೌದೆನ್ನುತ್ತಾ ತಲೆ ಆಡಿಸ್ತಾ ಚಪ್ಪಾಳೆ ಹೊಡ್ಕೊಂಡು ಖುಷಿ ಪಟ್ಟಿದ್ದಾರೆ. ನಂದು ಇದೇ ಸ್ಥಿತಿ, ಇದೇ ಸ್ಥಿತಿ ಅಂತ. ಸಭೆಯಲ್ಲಿ ಯಾರ್ಯಾರಿದ್ರು ಅಂತ ಅಂದ್ರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರೇ ಇದ್ದಾರೆ, ಅವರೇ ಅಸಮಾಧಾನಿತರು. ಇನ್ನು ಆಯ್ತಲ್ಲ, ಮತ್ತೆ ಇನ್ನೇನು? ಲಕ್ಷ್ಮಣ್ ಅವರು ಕೂಡ ಇದ್ದಾರೆ, ಮಾಜಿ ಅಧ್ಯಕ್ಷ ಜಾವಗಲ್ ಮಂಜುನಾಥ್ ಇದ್ದಾರೆ, ಮುಖಂಡರಾದಂತ CS ಪುಟ್ಟೇಗೌಡರು ಅವರೇ ಅಲ್ವಾ ಆಯೋಜಕರು, ಅವ್ರ ತೋಟದಲ್ಲೇ ಆಗಿರೋದು. ಬಾಗೂರ್ ಮಂಜೇಗೌಡರು ಇದ್ದಾರೆ, ಕೃಷ್ಣೇಗೌಡರು ಇದ್ದಾರೆ. ಯಾರು ಕೃಷ್ಣೇಗೌಡರು? ಅರ್ಕಲಗೂಡು ಕೃಷ್ಣೇಗೌಡರು ಇದ್ದಾರೆ, ವಿಜಯ್ ಕುಮಾರ್ ಇದ್ದಾರೆ, ಮೆಟ್ರೋ ಬಾಬು ಇದ್ದಾರೆ, ಶಂಕರ್, ಪ್ರಸನ್ನ, ಅರ್ಕಲಗೂಡು ಪ್ರಸನ್ನ ಸೇರಿದಂತೆ 20ಕ್ಕೂ ಹೆಚ್ಚು ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು ಅಂತಾರೆ ಕರೆಯಣ್ರಿ. ಪ್ರಭಾವಿ ಮುಖಂಡರುಗಳೇ ಭಾಗವಹಿಸಿದ್ರು. ಇನ್ನು ವೇಳೆ ಸಂಸದ ಶ್ರೇಯಸ್ ಪಟೇಲ್ ಕೂಡ ಅವ್ರ ಬಗ್ಗೆ ಕೂಡ ಅಸಮಾಧಾನ ವ್ಯಕ್ತಪಡಿಸಿದಾರಂತೆ. ಆಯ್ತು, ಒಟ್ಟಿನಲ್ಲಿ ಅಸಮಾಧಾನ ಅನ್ನೋದು ಹೊಗೆ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಯಾರು ಬಂದು ನಿಂತರೂ ಗೆಲ್ಲಕ್ ಆಗಲ್ಲ ಅಂತ ಜನ ಮಾತನಾಡ್ಕೊಳ್ತಾ ಇರತಕ್ಕಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಕಾರಣ ಏನು ಅಂತ ಅಂದ್ರೆ, ಇಲ್ಲಿ ಹೆಂಗೆ ಅಂತ ಅಂದ್ರೆ, ಇಲ್ಲಿ ನಾಯಕ ಅಂತಿಲ್ಲ. ಹಾಸನದ ಕಾಂಗ್ರೆಸ್ ಅಲ್ಲಿ ಲೀಡರ್ ಅಂತ ಯಾರೋ ಒಬ್ರಿಲ್ಲ. ಅಲ್ಲಿರೋರೆಲ್ಲ ಲೀಡರ್ಗಳೇ, ಅಲ್ಲಿರೋರೆಲ್ಲ MLA ಕ್ಯಾಂಡಿಡೇಟ್ಗಳೇ, ಇಲ್ಲಿರೋರೆಲ್ಲ MP ಕ್ಯಾಂಡಿಡೇಟ್ಗಳೇ. ಅದೇ ಕಾಂಗ್ರೆಸ್ಗಾಗಿರೋ ಸಮಸ್ಯೆ. ಎಲ್ಲರೂ ನಾನು ಶಾಸಕನಾಗಬೇಕೆಂಬ ರೇಸ್ನಲ್ಲಿ ಓಡುವಾಗ ಯಾರೋ ಒಬ್ರಿಗೆ ಟಿಕೆಟ್ ಕೊಟ್ಟಾಗ ಮತ್ತೊಬ್ಬ ಕಾಲಿಡಿಯೋದು, ಮತ್ತೊಬ್ಬರಿಗೆ ಟಿಕೆಟ್ ಕೊಟ್ಟರೆ ಇನ್ನೊಬ್ರು ಕಾಲಿಡಿಯೋದು. ಕೊನೆಗೆ ಯಾರ್ಯಾರು ವಂಚಿತರಿದ್ದಾರೋ ಎಲ್ಲರೂ ಸೇರಿ ಯಾರು ನುಗ್ತಾ ಇದ್ದಾರೋ ಅವ್ರು ಕಾಲಿಡಿಯೋದು. ಇದು ಕಾಂಗ್ರೆಸ್ನ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ರಾಜಕೀಯ ಪಡಸಾಲೆಯಲ್ಲಿ ಹಾಸನ ಕಾಂಗ್ರೆಸ್ ಅನ್ನ ಇದೇ ರೀತಿ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಈಗ ಇನ್ನೊಂದಿಷ್ಟು ಅಸಮಾಧಾನ. ಇಲ್ಲಿಗೆ ಕಾಂಗ್ರೆಸ್ ಕತೆನ ನೀವೇ ಬರ್ಕೊಳ್ಳಿ. ಏನ್ ಮಾತಾಡಿದಾರೆ ನೋಡಿ. ಕ್ಷೇತ್ರದಲ್ಲಿ ಆಕಾಂಕ್ಷಿಗಳಿರ್ತಾರೆ, ಯಾರ್ಯಾರ ಒಬ್ಬರು ಕೊಡ್ತಾರೆ ಬಿಡ್ತಾರೆ. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಏನ್ ನಡೀತು ಅನ್ನೋದ್ರ ಬಗ್ಗೆ ನಾವು ಇವತ್ತು ಹಂಚಿಕೆ ಒಂದು ವೇದಿಕೆ. ಈಗ ಶಿವರಾಮಣ್ಣವ್ರಿಗೆ ಟಿಕೆಟ್ ಕೊಟ್ಟರು, ಆದ್ರೆ ನಾನು ಕೂಡ ಅರ್ಜಿ ಹಾಕಿದ್ದೆ, ಕೃಷ್ಣಗೌಡರು ಹಾಕಿದ್ರು, ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಲಕ್ಷ್ಮಣ ಕೂಡ ಹಾಕಿದ್ರು. ಅಲ್ಲಿ ನಮ್ಮ ಪಕ್ಷದ ರಾಜ್ಯ ನಾಯಕರುಗಳು ತಪ್ಪು ಮಾಡಿದ್ದೆ ಅನ್ನೋದ್ರೆ, ಒಬ್ಬರನ್ನ ಕರೆಸಿ ಕುಂಡ್ರಿಸಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ
ನಿಮಗೆ ಸೂಕ್ತವಾದ ಸ್ಥಾನಮಾನ ಕೊಡ್ತೀವಿ, ಎಲ್ಲ ವಿಶ್ವಾಸ ತಗೊಂಡು ನೀವೆಲ್ಲ ಅಡ್ಡಾಟ ಹೋರಾಟ ಗೆಲ್ಲಿಸೇ ಬರಬೇಕು ಅಂತೇಳಿ ಅವರು ಕೂಡಿಸಿ ಮಾತಾಡಲಿಲ್ಲ. ಏನು ಟಿಕೆಟ್ ತಗೊಂಡು ಅಭ್ಯರ್ಥಿ ಆಗಿರಲ್ಲ ಅವರು ನಮಗೆ ಕೂಡಿಸಿ ಮಾತಾಡಿದ್ರು. ಆದರೆ ನಿಮಗೆ ಗೊತ್ತಿಲ್ಲ, 2023 ಏಪ್ರಿಲ್ 24ನೇ ತಾರೀಕು ಡಿ.ಕೆ. ಸುರೇಶ್ ಅಣ್ಣವ್ರು ನನಗೆ ಫೋನ್ ಮಾಡಿ, ರಾಜಶೇಖರ್ ಅವರೇ ನೀವು ಬೆಂಗಳೂರಿಗೆ ಬರೋಕ್ಕಾಗತ್ತಾ ಅಂತ. 11:15 ಏಪ್ರಿಲ್ 24ನೇ ತಾರೀಕು 11:15 ಫೋನ್ ಮಾಡಿ, ನಾವು ಲೇಟ್ ಆಗಿದೆ, ನಾಳೆ ಬೇಕು ಹೋದೆ. 11:15 ಮೇಲೆ ಹೋದಾಗ ಅವತ್ತ ಆ ಕನಕಪುರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು 105 ಜನ ಬಂದಿದ್ರು. ಅವರನ್ನು ಮಾತಾಡಿಸ್ತಾ ಇದ್ರು. ಹೋಗಿ ನಮಸ್ಕಾರ ಅಂದರೆ ರಾಜಶೇಖರ್ ಒಳಗಡೆ ಕುಂತೀರಿ ಅಂತ ಕುಂದಿಸಿ ಕುತ್ಕೊಂಡು ಒಂದು 10 ನಿಮಿಷದ ಮೇಲೆ ಬಂದರು. ಬಂದ ಮೇಲೆ ನಮಸ್ಕಾರ ಅಂದರೆ ನಮಸ್ಕಾರ ಕೂತ್ಕೊಂಡ್ರು. ಬೇಲೂರು ಕ್ಷೇತ್ರದ ಈ ಸತಿ ಚಿತ್ರಣ ಆಗಿದೆ, ಇಡೀ ಕರ್ನಾಟಕದ ಚಿತ್ರಣನೇ ನೀವು ಮನೆ ಮುಂದೆ ತರಿಸಿ ಅಂತೀರಿ. ನನ್ನ ಬಾಯಿಂದ ಕೇಳಿ ನೀವು ತಿಳ್ಕೊಳ್ಳೋ ಅಂತೀರಿ, ನಿಮಗೆ ಗೊತ್ತಿದೆ. ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಹೋದರೆ ಎಲ್ಲ 100% ಒಂದು 25,000 ಲೀಡಲ್ಲಿ ಗೆಲ್ಬೋದು ಅಂತ ಹೇಳಿದ್ರು. ಹೌದಾ ಅಂದರು. ಒಂದು 10 ನಿಮಿಷ ತಡೀರಿ ಅಂದರು. ನಮ್ಮ ಸಚಿನ್ ನಾರಾಯಣ ಅವ್ರಿಗೆ ಫೋನ್ ಮಾಡಿ, ನೋಡಪ್ಪ ಗ್ರಾನೇಟ್ ರಾಜಶೇಖರ್ ಕರೆಸಿದ್ದೀನಿ, ಎಲ್ಲಿದ್ದು 10 ನಿಮಿಷ ಬರಬೇಕು. ಬಂದರು. ಬಂದಮೇಲೆ ನೋಡಪ್ಪ ರಾಜಶೇಖರ್ ಕೂಡ ಒಂದು 5-6 ಕೋಟಿ ಖರ್ಚು ಮಾಡಿ ಎಲ್ಲ ಹೋಬಳಿಲಿನಲ್ಲಿ ಸಂಘಟನೆ ಮಾಡಿ ಸಮಾವೇಶ ಮಾಡಿ ಅವರು ಕೂಡ ಸಂಘಟನೆ ಮಾಡಿದ್ದಾರೆ. ಅವ್ರನ್ನ ಇನ್ನು 17 ದಿವಸ ಇದೆ ಚುನಾವಣೆ. ಅವ್ರನ್ನ ವಿಶ್ವಾಸ ತಗೊಂಡು ಇಡೀ ಕ್ಷೇತ್ರದಲ್ಲ ಸುತ್ತಿ ನಿಮ್ಮ ಮಾವರನ್ನ ತಿಳಿಸಬೇಕು. ಇಡೀ ಸೌತ್ ಕರ್ನಾಟಕದಲ್ಲಿ ನಿಮ್ಮ ಮಾವರು ಕೂಡ ಟಿಕೆಟ್ ಕೊಡೋಕ್ಕೆ ಯಾರು ಇಷ್ಟ ಇರಲಿಲ್ಲ, ನಮಗೂ ಇಷ್ಟ ಇರಲಿಲ್ಲ. ಆದರೆ ನಮ್ಮ ಅಣ್ಣವರು ನಿಮ್ಮ ಮಾತಿ ಕಟ್ಟಿದ್ದು ನಿಮ್ಮವರಿಗೆ ಟಿಕೆಟ್ ಕೊಟ್ಟಿದ್ರೆ ಗೆಲ್ಸೇ ಬರೋ ಜವಾಬ್ದಾರಿ ನಿಮಗೆ. ಆಯಿತು ಅಣ್ಣ, ನೋಡಿ ವಿಶ್ವಾಸ ತಗೊಂಡ್ರೆ